ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಕೃಷ್ಣ ಚತುರ್ದಶಿ ಭಾನುವಾರ. ದಿನಾಂಕ 14/6/2026. ಇನ್ನು ವಾರ ಬಂದು ಭಾನುವಾರ, ತಿಥಿ ಬಂದು ಚತುರ್ದಶಿ, ಹಗಲ 11:31ಕ್ಕೆ, ನಕ್ಷತ್ರ ಬಂದು ರೋಹಿಣಿ, ರಾತ್ರಿ 10:32ವರೆಗೂ, ಯೋಗ ಬಂದು ಧೃತಿ, ಕರ್ಣ ಬಂದು ಶಕುನಿ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಈ ಮೇಷರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರ್ತಕ್ಕಂಥದ್ದು ಭಾನುವಾರ. ಕಾರ್ಯ ಪ್ರಗತಿ, ಉತ್ತಮ ಹಣಕಾಸು ನಿರ್ವಹಣೆ. ಈ ಕಟ್ಟಡ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥದ್ದನ್ನೇ ಇವತ್ತು. ಈ ದ್ವಿದಳ ಧಾನ್ಯಗಳನ್ನು ಬಿತ್ತನೆಗಾಗಿ ಮಾರ್ತಾರೆ ನೋಡಿ, ಅವರಿಗೆ ಒಳ್ಳೆಯ ಆದಾಯ ಇರತಕ್ಕಂಥದ್ದು. ಇನ್ನು ಈ ಒಂದು ದಿನ ಈ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಬಿತ್ತನೆ ಬೀಜ, ಸಾವಯವ ಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾದ ಲಾಭದಾಯಕವಾದ ವ್ಯಾಪಾರ ಇರ್ತಕ್ಕಂಥದ್ದು. ನೀವು ನವಗ್ರಹಗಳನ್ನು ಧ್ಯಾನ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ ದಕ್ಷ, ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಮುಂದಕ್ಕೆ ಶಿವರಾಶಿಗೆ ಬಂದಾಗ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ಎಲ್ಲ ರೀತಿಯ ಕಾರ್ಮಿಕರು, ಯಾವುದೇ ಕಾರ್ಮಿಕರಾಗಿರೋ ಅವರಿಗೆಲ್ಲ ಶುಭ. ಆರೋಗ್ಯ ಸಹಾಯಕರು, ಗ್ರಾಮ ಸೇವಕರು ಮುಂತಾದ ಸರ್ಕಾರಿ ಉದ್ಯೋಗಿಗಳಿಗಂತೂ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಹಾಲಿನ ಉತ್ಪನ್ನ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಮಿಥುನ ರಾಶಿಗೆ ಬಂದಾಗ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಲಾಭ, ಹಣಕಾಸಿನ ಒಳ್ಳೆಯ ನಿರ್ವಹಣೆ. ಯಾರು ಮಾವಿನ ಬೆಳೆಗಾರರಿರ್ತಾರೆ, ಹಲಸಿನ ಬೆಳೆಗಾರರಿರ್ತಾರೆ, ಅವರಿಗೆಲ್ಲ ಸಹ ಸ್ವಲ್ಪ ನಷ್ಟಕರವಾಗಿರ್ತಕ್ಕಂಥದ್ದು. ಯಾಕಂದರೆ ಬೆಳೆದಿರ್ತಕ್ಕಂಥ ವಸ್ತುಗಳಿಗೆ ಈ ದಿನ ವ್ಯಾಪಾರದಲ್ಲಿ ಕುಸಿತ ಆಗ್ತಕ್ಕಂಥದ್ದು ಕಂಡು ಬೀಳ್ತಾ ಇದೆ. ನೀವೆಲ್ಲರೂ ಈ ದಿನ ಗುರುನಾಮ ಸ್ಮರಣೆ ಮಾಡಿ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಅಂಥೇಳಿ ಯಾರು ಹೋಟೆಲ್ಸು ಚಾಟ್ಸ್ ನಡೆಸ್ತಾರೆ ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಕ್ಕೂ, ಬಿಳಿ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ, ಮನೆಯಲ್ಲಿ ಅಶಾಂತಿ, ವೃಥಾ ಮಾತಿನ ಚಕಮಕಿ, ಸುಮ್ಮನೆ ವಾದಗಳು ವಿವಾದಗಳು. ಈ ಕುಶಲಕರ್ಮಿಗಳು, ಇವರಿಗೆ ಸಹೋದ್ಯೋಗಿಗಳು, ಇವರಿಗೆಲ್ಲ ಒಳ್ಳೆಯ ದಿನ. ಈ ಕೋಳಿ, ಕುರಿ, ಹಂದಿ, ಮೇಕೆ ಯಾರು ಸಾಕ್ತಾರೆ, ಸಾಕಣೆ ಮಾಡ್ತಕ್ಕಂಥವ್ರಿಗೆ ಎಲ್ಲ ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ಈ ಪುಸ್ತಕಗಳು, ಪೆನ್ನುಗಳು, ಬ್ಯಾಗ್ಗಳು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸೂರ್ಯನ ಅಷ್ಟೋತ್ತರ ಹತನಾಮವನ್ನು ಕೇಳಿ ಅಥವಾ ಪಠಿಸಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅದನ್ನು ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ, ಗೃಹದಲ್ಲಿ ಶಾಂತಿ, ಕಾರ್ಯದಲ್ಲಿ ಪ್ರಗತಿ, ಹಣಕಾಸಿನ ವ್ಯತ್ಯಾಸ. ಸ್ವಲ್ಪ ಹಣಕಾಸಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇವತ್ತು, ಹುಷಾರಾಗಿರಿ. ಭತ್ತ, ಕಬ್ಬು, ರಾಗಿ, ನೆಲಗಡಲೆ ಯಾರೋ ಬೆಳೆದಿಟ್ಕೊಂಡಿರ್ತಾರೆ ರೈತರು, ಅವರಿಗೆಲ್ಲ ಮಾರ್ಕೆಟಲ್ಲಿ ಉತ್ತಮವಾದ ಲಾಭ ಇರ್ತಕ್ಕಂಥದ್ದು. ತರಕಾರಿ, ಹಣ್ಣು, ಹೂವು ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ, ವಿದೇಶದಲ್ಲಿರ್ತಕ್ಕಂಥವ್ರಿಗೆ, ಎಲ್ಲ ರೀತಿಯ ಕಾರ್ಮಿಕರಿಗೆ ಸಂತಸ ದಿನ. ಈ ಕೃಷಿ ಸಲಕರಣೆಗಳು, ರೇಷ್ಮೆ ಸಲಕರಣೆಗಳನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಾಯೀಶ್ವರ ಅಗ್ನಿಯ ಸತ್ಯದೇವಾಗಿದೆ ಮೇ ತನ್ನ ಸರ್ವ ಪ್ರಚೋದಯತ್ವದಲ್ಲಿ ಸತ್ಯಸಾಯಿ ಬಾಬಾ ಅವರನ್ನ, ಭಗವಾನನ ಧ್ಯಾನ ಮಾಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ಮುಂದೆ ತುಲಾರಾಶಿಗೆ ಬಂದಾಗ, ಗೃಹ ಶಾಂತಿ, ಕಾರ್ಯ ಪ್ರಗತಿ, ಹಣಕಾಸಿನ ವ್ಯತ್ಯಯ. ನೋಡಿ, ಹಣಕಾಸಲ್ಲಿ ತೊಂದರೆ ಇರತಕ್ಕಂಥದ್ದು. ರೈತ ಕಾರ್ಮಿಕರಿಗೆ ಶುಭ ದಿನ. ಈ ಭತ್ತ, ಕಬ್ಬು, ರಾಗಿ, ನೆಲಗಡಲೆ ಯಾರು ಮಳೆ ಆಧಾರದಲ್ಲಿ ಬೆಳೀತಾರೆ ಅವರಿಗೆ ಒಳ್ಳೆಯ ಕಾರ್ಯ ಪ್ರಗತಿ ಇರತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಎಲೆ ಹಸಿರು ಅದೃಷ್ಟದ ಬಣ್ಣಾಗಿರ್ತಕ್ಕಂಥದ್ದು ಆತ್ಮರೇ. ಅಲ್ಲಿಂದ ಮುಂದಕ್ಕೆ ವೃಶ್ಚಿಕ ರಾಶಿಗೆ ಬಂದಾಗ, ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ ವಿವರಣೆ. ಕಾಫಿ, ಟೀ, ರಬ್ಬರು, ಪ್ಲಾಂಟರ್ಸ್ ಇತರರಿಗೆ, ಆ ಪ್ಲಾಂಟರ್ಸ್ಗೆ ಒಳ್ಳೆಯ ಕಾರ್ಯ ಪ್ರಗತಿ ಇರತಕ್ಕಂಥದ್ದು. ಪುಸ್ತಕ, ಸ್ಟೇಷನರಿ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷ, ಅದೃಷ್ಟ ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ, ಧನುಸು ರಾಶಿಯವರಿಗೆ ವಿದೇಶದಲ್ಲಿರುವಂಥ ಶುಭ ಸುದ್ದಿ. ಎಲ್ಲ ಕಾರ್ಮಿಕರಿಗೆ ಶುಭ ದಿನ. ಸರ್ಕಾರಿ, ಅರೆ ಸರ್ಕಾರಿ, ಗುತ್ತಿಗೆ ನೌಕರರಿಗೆ ಇವತ್ತು ರಜಾ ದಿನ ಆದರೂ ಶುಭ ವಾರ್ತೆ ತಿಳಿತಕ್ಕಂಥದ್ದು. ಸಗಟು ವ್ಯಾಪಾರಿಗಳಿಗೆ ಶುಭ ದಿನ. ನೀವು ಸೂರ್ಯ ನಮಸ್ಕಾರವನ್ನು ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ, ಅದರಿಂದ ನಿಮಗೆ ಎಲ್ಲೂ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಆದ್ಮೇಲೆ ಮಕರ ರಾಶಿಗೆ ಬಂದಾಗ,
ಈ ಕುಶಲಕರ್ಮಿಗಳು, ಸಹೋದ್ಯೋಗಿಗಳು, ಇಂಜಿನಿಯರ್ಗಳು, ಸರ್ಕಾರಿ ನೌಕರರಿಗೆಲ್ಲನೂ ಬಿಡುವಿನ ದಿನವಾದರೂ ಶುಭಕರವಾಗಿರ್ತಕ್ಕಂಥ ದಿನ ಇವರಿಗೆ ಆರ್ಥಿಕವಾಗಿ ಸುದ್ದಿ ಬರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು, ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ, ಈ ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ, ಮಿನ್ಯೂರ್ಸ್ ಕೆಮಿಕಲ್ಸ್ ಮಾಡ್ತಕ್ಕಂಥವ್ರಿಗೆಲ್ಲನೂ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕೌಟುಂಬಿಕ ಭಿನ್ನಾಭಿಪ್ರಾಯಗಳ ಅಂತ್ಯ, ಅಭಿವೃದ್ಧಿ. ಈ ತೆಂಗು ಅಡಿಕೆ ವಿಳೆದೆಲೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ಲು, ಚಾಟ್ಸು, ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಹನುಮನ್ ನಾಮ ಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಕಡೆಯದಾಗಿ ಮೀನರಾಶಿಗೆ ಬಂದಾಗ ಮಂದ ಪ್ರಗತಿ, ಎಲ್ಲ ಸ್ಲೋ. ಇವತ್ತು ಹೊಸ ಸ್ಲೋ ಇರ್ತದೋ. ಹಣಕಾಸು ಕೊರತೆ ಬೇರೆ, ಅದಲ್ಲದೆ ಸ್ನೇಹಿತರ ಮಿಲನ. ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಕ್ಯಾರೆಟು, ಕ್ಯಾಬೇಜು, ಬೀಟ್ರೂಟು ಬೆಳೆದಿರ್ತಕ್ಕಂಥ ರೈತರಿಗೆ ಸ್ವಲ್ಪ ಏರಿಕೆ ಆಗ್ತದೆ. ಅವರ ಲಾಭದಲ್ಲಿ ಸ್ವಲ್ಪ ಏರಿಕೆ ಆಗ್ತಕ್ಕಂಥದ್ದು. ಇವತ್ತು ಎಳನೀರು, ತೆಂಗಿನಕಾಯಿ ವ್ಯಾಪಾರ ಮಾಡ್ತಕ್ಕಂಥವ್ರುಗಳು ಲಾಭದಾಯಕವಾಗಿರ್ತಕ್ಕಂಥ ದಿನ. ವಿಘ್ನ ವಿನಾಯಕನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ, ಕೇಸರಿ ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನಭೂಷವಾಗಿದ್ದು, ಆತ್ಮರೇ ತಮಗೆಲ್ಲರೂ ಈ ಸೂರ್ಯ ಭಗವಾನನ ದಯದಿಂದ ತಾವು ಹಿಡಿದಿರ್ತಕ್ಕಂಥ ಕಾರ್ಯಗಳು ಸುಗಮವಾಗಿ ನೆರವೇರಲಿ. ಆ ಸೂರ್ಯನು ನಿಮ್ಮಲ್ಲಿ ಧೈರ್ಯ, ಶೌರ್ಯ ತುಂಬಲಿ ಅಂತ ಸೂರ್ಯ ಭಗವಾನನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ನೀವೆಲ್ಲರೂ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗಿರ್ತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಸೂರ್ಯ ಭಗವಾನ್.